ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇಡ್ಲಿ ಗುರು ಯಾರಿಗೆ ತಾನೇ ಗೊತ್ತಿಲ್ಲ ಬಾಸ್, ಅವಾಗ 10 ರೂಪಾಯಿ ಇಡ್ಲಿ ಕೊಟ್ಬಿಟ್ಟು ಸಿಕ್ಕಾಬಟ್ಟೆ ಫೇಮಸ್ ಆಗ್ಬಿಟ್ಟಿದ್ರು. ಸೊ ಈಗ ನಾಗರಬಾವಿನಲ್ಲಿ ತಮ್ಮ ಔಟ್ಲೆಟ್ ಅನ್ನ ಓಪನ್ ಮಾಡಿದ್ದಾರೆ. ಸೊ ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಒಂದು 4 ಥರ ರೈಸ್ ಐಟಮ್ ಸಿಗುತ್ತಂತೆ. ಬಿಸಿಬೇಳೆ ಬಾತು, ಚಿತ್ರಾನ್ನ, ರೈಸ್ ಬಾತು, ಮತ್ತು ಇನ್ನೊಂದು ಯಾವುದು, ಬಿಸಿಬೇಳೆ ಬಾತು, ಚಿತ್ರಾನ್ನ, ರೈಸ್ ಬಾತು, ಪುಳಿಯೋಗರೆ. ಪುಳಿಯೋಗರೆನೂ ಸಿಗುತ್ತಂತೆ. ಸೊ ಅದ್ಭುತವಾಗಿರುತ್ತೆ ಇಡ್ಲಿ, ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅದು ಸಿಗುತ್ತೆ. ಇವಾಗ ನಾಗರಬಾವಿನಲ್ಲಿ ಶುರು ಮಾಡಿದ್ದಾರೆ. ಮುಂಚೆ ಕಬ್ಬನ್ ಪಾರ್ಕಲ್ಲಿ ಒಂದು ವಿಡಿಯೋ ಮಾಡಿದೆ, ಈಗ ನಾಗರಬಾವಿನಲ್ಲೂ ಕೂಡ ಶುರು ಮಾಡಿದ್ದಾರೆ. ನಾಗರಬಾವಿನಲ್ಲಿ 80 ಫೀಟ್ ರೋಡು, ಇಲ್ಲಿ MK ಅಹ್ಮದ್ ಸ್ಟೋರ್ ಕಾಣಿಸ್ತಾ ಇದೆಯಾ ನಿಮಗೆ? MK ಅಹ್ಮದ್ ಸೂಪರ್ ಮಾರ್ಕೆಟ್ ಅಂತ ಇದೆ, ಅದರ ಪಕ್ಕದಲ್ಲೇ ನಿಮಗೆ ಇಡ್ಲಿ ಗುರು ಶುರುವಾಗಿದೆ. ಅದ್ಭುತವಾಗಿರೋಂಥ ಇಡ್ಲಿ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಸುಮಾರು ಐಟಮ್ ಇದೆ. ಮಧ್ಯಾಹ್ನದ ಊಟನೂ ಸಿಗುತ್ತಂತೆ, ಬಟ್ ಈಗ ಶುರು ಮಾಡಿಲ್ಲ, ರೀಸೆಂಟಾಗಿ ಶುರು ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ನೂ 1 ವೀಕ್ ಆಗುತ್ತಂತೆ. ಸೊ ಬಂದಿದ್ದೀನಿ, ಟ್ರೈ ಮಾಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಒಂದೊಳ್ಳೆ ಇಡ್ಲಿ, ರೈಸ್ ಬಾತು, ಬಿಸಿಬೇಳೆ ಬಾತ್ ಟ್ರೈ ಮಾಡಲೇಬೇಕು. ಟ್ರೈ ಮಾಡೋಣ, ಬನ್ನಿ. ನಾವು ಸರಿ ಅಂತ ಸರ್, ಊಟ ವಿಷಯದಲ್ಲಿ ಯಾರೂ ಮೋಸ ಮಾಡೋದಿಲ್ಲ. ಮೋಸ ಮಾಡಬೇಕು, ನಮ್ಮ ಹತ್ರ ಫ್ರಾಂಚೈಸಿ ತೊಗೊಂಡವರೇ ಅಲ್ಲಿ ಬಂದು ಇವತ್ತು ಮಾಡ್ತಾ ಇದ್ದಾರೆ. ಓಕೆ, ಇಡ್ಲಿ ಗುರುನಲ್ಲಿ ಇಡ್ಲಿ ತೊಗೊಳ್ಳೋಣ. ಇಡ್ಲಿ ತೊಗೊಳಕ್ಕೂ ಮುಂಚೆ ನಾನು ಫಸ್ಟ್ ತೊಗೊಂಡಿರುವಂಥದ್ದು ಬಿಸಿಯಾಗಿರುವಂಥ ಬಿಸಿಬೇಳೆ ಬಾತ್. ಕಾರಣ ಏನು ಅಂದರೆ ತರಕಾರಿ ಎಲ್ಲ ಯಥೇಚ್ಛವಾಗಿ ಬಳಸಿದ್ದಾರೆ. ಸೊ ಬಿಸಿಬೇಳೆ ಬಾತ್ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬಿಸಿಬೇಳೆ ಬಾತ್ ಈ ಥರ ಸ್ಟ್ರೀಟ್ ಫುಡ್ಗಳಲ್ಲಿ ಕಮ್ಮಿ ಕಡೆ ಸಿಗೋಂಥದ್ದು, ಜಾಸ್ತಿ ಕಡೆ ಬಿಸಿಬೇಳೆ ಬಾತ್ ಅಷ್ಟು ಸುಲಭವಾಗಿ ಸಿಗೋಲ್ಲ. ಯಾಕಂದರೆ ಕೆಲಸ ಜಾಸ್ತಿ ಬಿಸಿಬೇಳೆ ಬಾತ್ಗೆ. ಮತ್ತು ಬಿಸಿಯಾಗಿ ಕೊಡಬೇಕು ಬಾಸ್, ತಣ್ಣಗೆ ಕೊಟ್ಟರೆ ಬಿಸಿಬೇಳೆ ಬಾತ್ ಅನ್ಸ್ಕೊಳ್ಳಲ್ಲ. ಸೊ ಹಾಗಾಗಿ ಬಿಸಿ ಮೇಂಟೈನ್ ಮಾಡೋಂಥ ಜಾಗಗಳಲ್ಲಿ ಹಾಗೂ ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ, ಕಸ್ಟಮರ್ಗೆ ಬಿಸಿಬೇಳೆ ಬಾತ್ ಕೊಡೋಣ ಅನ್ನೋ ಮನಸ್ಸಿರೋರು ಮಾತ್ರ ಕೊಡೋಕ್ಕೆ ಸಾಧ್ಯ. ಬಿಸಿಬೇಳೆ ಬಾತು ತರಕಾರಿ ಯಥೇಚ್ಛವಾಗಿ ಹಾಕೋರೆ. ಕ್ಯಾರೆಟು, ಹುಳ್ಳಿಕಾಯಿ, ಗಡ್ಡೆಕೋಸು, ಈರುಳ್ಳಿ ಎಲ್ಲ ಜಾಸ್ತಿ ಬಳಸಿದ್ದಾರೆ. ಜೊತೆಗೆ ಮೆಣಸಿನಕಾಯಿ, ಯಪ್ಪ ಭಯ ಆಗತ್ತೆ. ಓಕೆ, ಬಿಸಿಯಾಗಿದೆ. ಅಡಿಕೆ ಪ್ಲೇಟು ಹಾಗೂ ವುಡನ್ ಸ್ಪೂನು, ಮರದ ಸ್ಪೂನ್ ಕೊಟ್ಟಿದ್ದಾರೆ. ಸೊ ನನಗಿದು ಇಷ್ಟ ಆಯಿತು. ಸೊ ಯೂಸ್ ಆ್ಯಂಡ್ ಥ್ರೋ, ಸೊ ಇಷ್ಟ ಆಯಿತು. ಸೊ ಬಟಾಣಿನೂ ಬಳಸಿದ್ದಾರೆ ಬಸ್, ಬಟಾಣಿ ಹಾಗೂ ಕಡಲೆಕಾಯಿ ಬೀಜನೂ ಬಳಸ್ದಂಗಿದ್ದಾರೆ. ಸೊ ತೊಂಬಣನ ಬಿಸಿಬೇಳೆ ಬಾತು, ಖಾರ ಬೂಂದಿ ಒಟ್ಟಿಗೆ ಮಜಾ ತೊಂಬಣನ. ಆಹಾ, ಇದು ಮಸ್ತ್ ಅಂದರೆ ಬಿಸಿಯಾಗಿ ಸಿಗೋದಕ್ಕೂ ಆ ಬೇಳೆ ಟೇಸ್ಟ್ಗೂ ಒಳ್ಳೆ ಕಾಂಬಿನೇಷನು, ಚೆನ್ನಾಗಿದೆ. ಇನ್ನು ತರಕಾರಿ ಎಲ್ಲ ಬಳಸಿರ್ತಾರೆ, ಕ್ಯಾರೆಟ್ ಎಲ್ಲ ಹಾಕಿರ್ತಾರೆ, ಚೆನ್ನಾಗಿ ಬೆಂದಿರುತ್ತೆ. ಆ ಕ್ಯಾರೆಟ್ ಬಳಸಿರೋದ್ರಿಂದ ಲೈಟಾಗಿ ಒಂದು ಆ ಸಿಹಿನೂ ಸಿಗುತ್ತೆ ಕ್ಯಾರೆಟ್ನಲ್ಲಿ, ಚೆನ್ನಾಗಿದೆ. ಇನ್ನು ಖಾರ ಬುಂದಿ, ಕುರುಮ್ ಅಂತ ಎಲ್ಲ ಸಿಗ್ತಾ ಇರುತ್ತೆ. ಒಂದೊಳ್ಳೆ ಕಾಂಬಿನೇಷನು, ಚೆನ್ನಾಗಿದೆ. ಬಿಸಿಬೇಳೆ ಬಾತ್ ಮಾತ್ರ ಅಲ್ಟಿಮೇಟ್ ಆಗೈತೆ, ಸೂಪರ್. ಮಸ್ಟ್ ಟ್ರೈ ಇಲ್ಲಿ ಬಂದಾಗ. ನಂತರದಲ್ಲಿ ರೈಸ್ ಬಾತ್ ತೊಗೊಳ್ಳೋದ ಇಡ್ಲಿ ತೊಗೊಳ್ಳೋದ ಕನ್ಫ್ಯೂಷನು, ನೋಡೋಣ. ತೊಗೊಂಡ್ಮೇಲೆ ಹೇಳ್ತೀನಿ. ಚೆನ್ನಾಗೈತೆ. ತರಕಾರಿ ಎಲ್ಲ ಜಾಸ್ತಿ ಹಾಕೋರೆ, ಕಡಲೆಕಾಯಿ ಬೀಜನೂ ಬಳಸಿದ್ದಾರೆ. ತರಕಾರಿನೇ ಅರ್ಧಕ್ಕರ್ಧ ಇದ್ದಂಗಿದೆ, ಬಟ್ ಒಳ್ಳೆಯದು ಬಸ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತರಕಾರಿ ಬಳಸಿ. ನಾನು ಮನೆಗಳಾಗಿರ್ಬೋದು ಅಥವಾ ನೀವು ಎಲ್ಲೇ ಹೋಗಿರ್ಬೋದು, ಈ ಪಲ್ಯ ಗಿಲ್ಯ ಅಂತ ಸಿಕ್ಕಿದಾಗ ಒಂದು ಸ್ವಲ್ಪ ಜಾಸ್ತಿನೇ ಬಳಸಿ ತೊಗೊಳ್ಳಿ. ಸೊ ಮನೆಗಳಲ್ಲೂ ತರಕಾರಿ ಜಾಸ್ತಿ ಬಳಸಿ, ಇಲ್ಲೂ ಕೂಡ ತರಕಾರಿನ ಜಾಸ್ತಿ ಬಳಸಿದ್ದಾರೆ, ತುಂಬ ಒಳ್ಳೆಯದು. ತರಕಾರಿ ಬಳಸಿದಾರಲ್ಲ, ನನಗದು ಬಲೆ ಇಷ್ಟ ಆಯಿತು, ಚೆನ್ನಾಗಿದೆ, ಸೂಪರ್.
ಬಿಸಿ ಬಿಸಿಯಾಗಿರುವಂಥ ಬಿಸಿಬೇಳೆ ಭಾತ್ ಆದಮೇಲೆ ರೈಸ್ ಬಾತ್ ತೊಗೊಂಡಿದ್ದೀನಿ. ರೈಸ್ ಬಾತು ಹಾಗೂ ವಡೆ. ಸೊ ಮಸಾಲೆ ವಡೆ, ನಿಮಗೆ ಉದ್ದಿನ ವಡೆನೂ ಸಿಗುತ್ತೆ, ಮಸಾಲೆ ವಡೆನೂ ಸಿಗುತ್ತೆ. ನೀವು ಯಾವುದನ್ನು ಬೇಕಾದ್ರೂ ಟ್ರೈ ಮಾಡ್ಬೋದು. ನಾನು ತೊಗೊಂಡಿರುವಂಥದ್ದು ರೈಸ್ ಬಾತ್ಗೆ ಮಸಾಲೆ ವಡೆನೇ ಚೆಂದ. ಸೊ ಹಾಗಾಗಿ ಮಸಾಲೆ ವಡೆ ತೊಗೊಂಡಿದ್ದೇನೆ. ಟ್ರೈ ಮಾಡ್ಬಿಡೋಣ. ಕರಮ್ ಬರುತ್ತೆ. ಗಾಡಿ ವೆಹಿಕಲ್ ಸೌಂಡು ಹೆವಿ ಬರ್ತಾ ಇದೆ. ಜಾಸ್ತಿ ವೆಹಿಕಲ್ಸ್ ಓಡಾಡುತ್ತಲ್ಲ, ಹಂಗಾಗಿ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ಬೋದು, ಕ್ಷಮೆ ಇರೋದು. ಕಡಲೆಬೇಳೆ ಜಾಸ್ತಿ ಬಳಸಿರ್ತಾರೆ. ಸೊ ಕರಮ್ ಅನ್ನತ್ತೆ, ಅದನ್ನು ಕೂಡ ಚೆನ್ನಾಗಿ ಸಿಗುತ್ತೆ. ಸೂಪರ್. ವಡೆನೂ ಚೆನ್ನಾಗಿದೆ, ದೊಡ್ಡದಿದೆ ಬಸ್, ಹಂಗಾಗಿ ಒಂದು ತೊಗೊಂಡ್ರೇ ಹೆವಿ ಆಗ್ಬಿಡುತ್ತೆ. ರೈಸ್ ಬಾತ್ ಬಿಸಿ ಬಿಸಿಯಾಗಿ ಸಿಗುತ್ತೆ. ಉದ್ದಿನ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ, ಚೆನ್ನಾಗಿದೆ. ಸೋಂಪೆಲ್ಲ ಬಳಸಿರ್ತಾರಲ್ಲ, ಅದರ ಒಂದು ಟೇಸ್ಟ್ ನೀಟಾಗಿ ಸಿಗುತ್ತೆ. ಬಟಾಣಿ ಹಾಕಿದ್ದಾರೆ, ಟೊಮೊಟೊ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಸೂಪರ್, ಚೆನ್ನಾಗಿದೆ. ಒಂದು ಮಸಾಲೆ ಭರಿತ ರೈಸು ಚೆನ್ನಾಗೈತೆ. ಅಡಿಕೆ ಪ್ಲೇಟ್ ಜೊತೆಗೆ ಸೂಪರ್. ರೈಸು ಅಷ್ಟೇ, ರೈಸ್ ಕ್ವಾಲಿಟಿನೂ ಚೆನ್ನಾಗೈತೆ, ಕ್ವಾಂಟಿಟಿನೂ ಚೆನ್ನಾಗೈತೆ. ನಾನು ತೊಗೊಂಡಿರೋದು ಹಾಫ್ ರೈಸು. ಸೊ ಹಂಗಾಗಿ ನಿಮ್ಗೆ ಇಷ್ಟು ಕ್ವಾಂಟಿಟಿ ಬರುತ್ತೆ. ಫುಲ್ ರೈಸ್ ಅಂತ ತೊಗೊಂಡಾಗ ಸ್ವಲ್ಪ ಇನ್ನೂ ಜಾಸ್ತಿ ಕ್ವಾಂಟಿಟಿ ಬರುತ್ತೆ. ಇನ್ನು ಇಡ್ಲಿ ಕುರುನಲ್ಲಿ ಇಡ್ಲಿ ಫೇಮಸ್ಸು. ಸೊ ಇಡ್ಲಿ ನಾನು ಟ್ರೈ ಮಾಡಿಲ್ಲ, ರೆಗ್ಯುಲರಾಗಿ ಇಡ್ಲಿ ಟ್ರೈ ಮಾಡ್ತಾನೇ ಇರ್ತೀವಿ ಎಲ್ಲೇ ಹೋದ್ರೂ. ಸೊ ಹಂಗಾಗಿ ನಾನು ಇಡ್ಲಿ ಟ್ರೈ ಮಾಡಲಿಲ್ಲ. ಇಡ್ಲಿ ಗುರಿನಲ್ಲಿ ಇಡ್ಲಿ ಚೆನ್ನಾಗಿದ್ದೇ ಇರುತ್ತೆ, ಅದ್ರ ಬಗ್ಗೆ ನಾನೇನು ಹೇಳೋಂಥ ಅವಶ್ಯಕತೆನೇ ಇರಲ್ಲ. ಮೃದುವಾಗಿ ಸಾಫ್ಟಾಗಿ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ಇನ್ನು ಇವಾಗ ಚಟ್ನಿ ಜೊತೆಗೆ ಸಾಂಬಾರು ಕೂಡ ಕೊಡ್ತಾವ್ರಂತೆ. ಸೊ ನೀವು ಸಾಂಬಾರು ಜೊತೆನೂ ನೀವು ಟ್ರೈ ಮಾಡ್ಬೋದು. ಸಾಂಬಾರು ಇಲ್ಲ ಅಂತ ಸುಮಾರು ಜನ ಕೇಳ್ತಿದ್ರಂತೆ. ಸೊ ಇವಾಗ ಸಾಂಬಾರು ಜೊತೆನೂ ಕೊಡ್ತಾ ಇದ್ದಾರೆ, ಚೆನ್ನಾಗಿದೆ. ರೈಸ್ ಬಾತು ಚೆನ್ನಾಗಿದೆ. ಇನ್ನು ಚಿತ್ರಾನ್ನಕ್ಕೆ ಮಾವಿನಕಾಯಿ ಬಳಸ್ತಾರಂತೆ. ಸೊ ಅದನ್ನು ಕೂಡ ನೀವು ಇಲ್ಲಿ ಬಂದಾಗ ಟ್ರೈ ಮಾಡ್ಬೋದು. ಉದ್ದಿನ ವಡೆ ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಇನ್ನು ಮಧ್ಯಾಹ್ನದ್ದು ಅಂತ ಬಂದರೆ ನಿಮಗೆ ಊಟ ಸಿಗುತ್ತೆ. ಮಧ್ಯಾಹ್ನದ್ದು ಒಂದು ಒಳ್ಳೆ ಊಟ, ಮುದ್ದೆ ಊಟ ಸಿಗುತ್ತೆ. ಬಟ್ ಅದು ಈಗಲೇ ಶುರು ಮಾಡಿಲ್ಲ, ಇನ್ನೂ ಒಂದು ವಾರ ಆಗುತ್ತಂತೆ. ಇನ್ನೊಂದು ವಾರ ಬಿಟ್ಟರೆ ನಿಮಗೆ ಮಧ್ಯಾಹ್ನದ್ದು ಊಟನೂ ಸಿಗುತ್ತೆ. ಬಂದಾಗ ಟ್ರೈ ಮಾಡಿ, ಚೆನ್ನಾಗಿದೆ. ಇಷ್ಟ ಆಯಿತು ಬಸ್. ಅದೇ ಪ್ರೈಸ್ ಅಂತ ಬಂದಾಗ ಅದೇ ನೀವು 60 ರೂಪೀಸ್ ಅಂದಾಗ ಸ್ವಲ್ಪ ಹೆವಿ ಅನಿಸ್ಬೋದು. ಬಟ್ ಕ್ವಾಲಿಟಿ ಮ್ಯಾಟ್ರ್ ಆಗುತ್ತೆ ಅಂತ ಬಂದಾಗ ಸೊ ಓಕೆ, ಸೊ ಪ್ರೈಸ್ ಕೊಡ್ಬೋದು. ಸೊ ನಾವು ಕ್ವಾಲಿಟಿ ನೋಡ್ತೀವಿ, ಸೊ ಆ್ಯಂಬಿಯನ್ಸ್ ನೋಡ್ತೀವಿ, ಸೊ ನೀಟ್ ಆ್ಯಂಡ್ ಹೈಜೀನ್ ನೋಡ್ತೀವಿ ಅಂತ ಬಂದಾಗ 60 ರೂಪೀಸ್ ಕೊಡ್ಬೋದು. ಇಲ್ಲ ಅಂತ ಅಂದರೆ ಅದೇ ನಾವು 40 ರೂಪೀಸು 45 ರೂಪೀಸ್ಗೂ ಕೊಟ್ಟು ರೈಸ್ ಬಾತ್ ತಿಂತೀವಿ. ಬಟ್ ಅಲ್ಲಿ ಅದೇ ಕ್ವಾಲಿಟಿ ಸರಿ ಇಲ್ಲ, ಅಕ್ಕಪಕ್ಕ ಸರಿ ಇಲ್ಲ, ಸೊ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಲ್ಲ ಅನ್ನೋ ಕಂಪ್ಲೇಂಟ್ ಇರುತ್ತೆ. ಸೊ ನೀವು ಅದೆಲ್ಲ ನೋಡ್ತೀರಾ ಅಂತ ಅಂದರೆ ಇಲ್ಲಿ ಆರಾಮ್ಸೆ 60 ರೂಪೀಸ್ ಕೊಟ್ಟು ಒಂದೊಳ್ಳೆ ಟಿಫನ್ ಐಟಮ್ನ ಟ್ರೈ ಮಾಡ್ಬೋದು. 60 ರೂಪೀಸ್ ಏನು, ಎಷ್ಟೋ ಕಡೆ 80 ರೂಪಾಯಿ ಎಲ್ಲ ತೊಗೋತಾ ಇದ್ದಾರೆ ಬಸ್ ರೈಸ್ ಬಾತ್ ಅಂದಿದ ತಕ್ಷಣ. ಸೊ ಹಂಗಾಗಿ 60 ರೂಪೀಸ್ ಬರುತ್ತೆ. ಯಾಕೆಂದರೆ ಅಡಿಕೆ ಪ್ಲೇಟ್ ಕೊಡ್ತಾರೆ, ವುಡನ್ ಸ್ಪೂನೇ ಬಳಸ್ತಾ ಇದ್ದಾರೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಬೈ.